ವೆಲ್ಕಮ್ ಟು ವರ್ಕಲಾ ಬೀಚ್, ಕ್ಲಿಫ್ ಬೀಚ್. ನಮ್ಮ ಕೇರಳದಲ್ಲಿರೋದು. ತ್ರಿವೆಂಡ್ರಮಿಂದ 40 ಕಿಲೋಮೀಟರ್ಸ್ ದೂರ ಇದೆ ಅಷ್ಟೇ, ಅಂಥ ದೂರ ಏನಿಲ್ಲ. ಇಲ್ಲಿ ಏನಪ್ಪ ಅಂದರೆ ಕ್ಲಿಫ್ ಬೀಚು, ಅರೇಬಿಯನ್ ಸೀ ತುಂಬ ಚೆನ್ನಾಗಿದೆ, ಕ್ಲೀನಾಗಿದೆ. ಆ್ಯಂಡ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ಈ ಬೀಚಲ್ಲಿ ಇನ್ನೇನಪ್ಪ ವಿಶೇಷ ಅಂದರೆ, ನಾವು ಕೆಳಗಡೆ ಇಳ್ಕೊಂಡು ಹೋಗಬೇಕು. ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಅಂತ ಕರೀತಾರೆ. ನಾವು ಕೆಳಗಡೆ ಇಳ್ಕೊಂಡು ಹೋದಾಗ ದಾರಿ ಪೂರ್ತಿ ದಾರಿ ನಮಗೆ ರೆಸ್ಟೋರೆಂಟ್ ಸಿಗುತ್ತೆ. ಸೇಮ್ ಗೋವಾದಲ್ಲಿ ಇದೆಯಲ್ಲ ಅದೇ ರೀತಿ ರೆಸ್ಟೋರೆಂಟ್ಸ್ ಇರುತ್ತೆ. ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸು, ಶಾಪ್ಸು ಎಲ್ಲ ಸಿಗುತ್ತೆ. ಶ್ಯಾಕ್ಸು ತುಂಬಾ ಇದೆ. ಇಲ್ಲೆಲ್ಲ ಏನಪ್ಪ, ನೈಟ್ ಅಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಲೈಟಿಂಗ್ಸು ಎಲ್ಲದರಲ್ಲೂ ಮ್ಯೂಸಿಕ್ಕು, ಲೈಟಿಂಗು, ಇದೇ ಒಂದು ರೀತಿ ಪ್ರಪಂಚ ಅನಿಸುತ್ತೆ. ತುಂಬಾ ಚೆನ್ನಾಗಿದೆ. ಗೋವಾದಲ್ಲಿ ನೋಡಿರ್ತೀರಲ್ವ ಎಲ್ಲರೂ, ಸೇಮ್ ಅದೇ ರೀತಿ ಅನಿಸುತ್ತೆ. ಮಿನಿ ಗೋವಾ ಅನಿಸುತ್ತೆ. ಅಂದರೆ ಏನಪ್ಪ ಅಂದರೆ, ಇಲ್ಲಿ ಎಲ್ಲ ರೆಸ್ಟೋರೆಂಟಲ್ಲೂ ನಿಮಗೆ ಭಾಷೆ ಬರುತ್ತೆ, ತೊಂದರೆ ಇಲ್ಲ. ಹಿಂದಿ, ಇಂಗ್ಲೀಷ್ ಮಾತಾಡ್ತಾರೆ, ಸೊ ತೊಂದರೆ ಇಲ್ಲ. ಭಾಷೆಗೇನು ನಾವು ಒದ್ದಾಡಬೇಕಾದ ಅವಶ್ಯಕತೆ ಇಲ್ಲ. ಆ್ಯಂಡ್ ತುಂಬ ಜನ ಫಾರಿನರ್ಸ್ ಇದ್ದಾರೆ. ಫಾರಿನ್ನಿಂದ ಬಂದ್ಬಿಟ್ಟು ಇಲ್ಲಿ ವರ್ಕಲಾ ಊರಲ್ಲಿ ಮನೆ ಮಾಡಿಕೊಂಡು, ಅಂದರೆ ಹೋಮ್ ಸ್ಟೇಯಲ್ಲಿ ಇದ್ಕೊಂಡು 6 ಮಂತ್ಸ್ 1 ಇಯರ್ ಇಲ್ಲೇ ಸೆಟ್ಲಾಗೋಗಿದ್ದಾರೆ. 4-5 ಗಂಟೆ ಅಷ್ಟರಲ್ಲಿ ಸೈಕಲ್ ತುಳ್ಕೊಂಡು ಇಲ್ಲ ನಡ್ಕೊಂಡು ಬೀಚಿಗೆ ಬಂದುಬಿಡ್ತಾರೆ. ಇಲ್ಲಿ ಕೂತ್ಕೊಂಡು ಶುರು ಮಾಡಿದ್ರೆ ಅವರು ಕೆಲಸ, ಬೀಚನ್ನ ನೋಡಿಕೊಂಡು, ಸನ್ಸೆಟ್ನ ನೋಡ್ಕೊಂಡು ಕೆಲಸನೂ ಮಾಡ್ತಾಯಿರ್ತಾರೆ, ಹಾಗೆ ಎಂಜಾಯ್ ಮಾಡ್ತಾಯಿರ್ತಾರೆ. ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡೋದಕ್ಕೆ. ಈ ರೆಸ್ಟೋರೆಂಟ್ಸಲ್ಲಿ ಒಬ್ಬೊಬ್ಬರು ಕೂತ್ಕೊಂಡ್ಬಿಟ್ರೆ ಎದೊಳ್ಳೋದೇ ಇಲ್ಲ. ಆರಾಮಾಗಿ ಸನ್ಸೆಟ್ ನೋಡಿಕೊಂಡು ಎಲ್ಲ ಅವ್ರ ಮನೆಗಳಿಗೆ ಎಷ್ಟೊತ್ತು ಹೋಗ್ತಾರೋ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಗೋವಾ ನೆನಪಾಗೋದು ಗ್ಯಾರಂಟಿ. ಒಂದ್ಸಲ ವಿಸಿಟ್ ಕೊಡಿ. ಅಂಥ ದೂರ ಏನಿಲ್ಲವಲ್ಲ, ಎವ್ರಿ ಟೈಮ್ ನಾವು ಗೋವಾಕ್ಕೆ ಹೋಗೋದಕ್ಕಾಗೋದಿಲ್ಲ. ಸೊ ಇಲ್ಲಿ ವಿಸಿಟ್ ಮಾಡ್ಬೋದು. ಚೆನ್ನಾಗಿದೆ, ಕ್ಲೀನಾಗಿದೆ ಎಸ್ಪೆಷಲಿ. ಆ್ಯಂಡ್ ಸನ್ಸೆಟ್ ಅಂತೂ ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ.